ನನ್ನ ಫ್ರೆಂಡ್ಸ್ ಎಲ್ಲ ದೊಡ್ಡ ದೊಡ್ಡ ಕುಳ. ನಿನ್ ತಲೆ ಚೆನ್ನಾಗಿದೆ, ನಾವು ಕೋಟಿ ಕೋಟಿ ಇನ್ವೆಸ್ಟ್ ಮಾಡ್ತೀವಿ, ಏನಾದ್ರು ಬಿಸ್ನೆಸ್ ಮಾಡು ಅಂತ ಅಂದ್ರು. ನನಗದೆಲ್ಲ ಇಷ್ಟ ಆಗ್ಲಿಲ್ಲ. ಹಿಂಗ್ ಸಿಂಪಲ್ ಆಗಿ ಬದುಕೋದಂದ್ರೆ ನನಗಿಷ್ಟ. ಹೌದೌದು ಧರ್ಮ, ಇವರು ತುಂಬಾ ಸಿಂಪಲ್ ಮನುಷ್ಯ, ತುಂಬಾನೇ ಸಿಂಪಲ್. ಕ್ಷಮಿಸಿ, ನಿಮ್ಮ ಮಗನ ಮದುವೆ ಬಗ್ಗೆ ನೀವೆಲ್ಲ ನೂರಾರು ಕನಸು ಕಟ್ಕೊಂಡಿರ್ತೀರ. ಆದರೆ ವಠಾರದಲ್ಲಿ ಅವ್ರ ಮದುವೆ ಈ ಥರ ಅನಿರೀಕ್ಷಿತವಾಗಿ ನಡೆದೋಯ್ತು. ಯಾಕಮ್ಮ ಹಾಗಂತ್ಯ? ಮಕ್ಕಳು ಏನು ಪಡ್ಕೊಂಬಂದಿರ್ತಾರೋ ಅದನ್ನೇ ಅನುಭವಿಸ್ತಾರೆ. ಹೀಗೆ ಮದುವೆ ಆಗಬೇಕು ಅಂತ ಅವ್ರ ಹಣೆಯಲ್ಲಿ ಬರೆದಿದೆ, ಹಾಗಾಗಿದೆ ಅಷ್ಟೇನೆ. ನನಗಂತೂ ತುಂಬ ಖುಷಿ ಇದೆ. ಆರಾಧನಾ ಎಲ್ಲಿ ಸೇರಬೇಕು ಅಲ್ಲಿ ಸೇರಿದ್ದಾಳೆ. ಒಂದೊಳ್ಳೆ ಮನಸ್ಸಿನ ಹುಡುಗಿ ನನ್ನ ಮನೆ ಸೊಸೆ ಆಗಿರೋದು ನನಗೆ ಹೆಮ್ಮೆನೆ. ಆದ್ರೂ ಮಗನ ಮದುವೆನ ತುಂಬಾ ಅದ್ದೂರಿಯಾಗಿ ಮಾಡ್ಬೇಕು ಅಂತ ನೀವಿದ್ರೇನೋ ಅಲ್ವಾ? ನನಗೂ ತುಂಬಾ ಆಸೆ ಇತ್ತು, ನನ್ನ ಮಗಳ ಮದುವೆ ಧಾಮ್ ಧೂಮಾಗಿ ಮಾಡ್ಬೇಕಾಗಿತ್ತು ಅಂತ. ಆದ್ರೆ ಏನ್ ಮಾಡೋದು? ಏನೇ ಆದ್ರೂ ನೀವು ಈ ಶಾಸ್ತ್ರ ಸಂಪ್ರದಾಯ ಅನ್ನೋದು ಬಿಟ್ಟಿಲ್ಲ ನೋಡಿ. ತಾಳಿ ಶಾಸ್ತ್ರ ಮಾಡ್ತಾ ಇದ್ದೀರಾ, ನನಗಂತೂ ಬಹಳ ಖುಷಿ ಆಯ್ತು. ರಾಜ್, ಹಲೋ ರಾಜ್, ಏನ್ ಹಾಗೆ ನೋಡ್ತಿದ್ದೀರಾ? ಇಷ್ಟು ಮುದ್ದ ಕಾಣಿಸಿದ್ರೆ ಇನ್ ಹೇಗ್ರಿ ನೋಡ್ಬೇಕು? ಏನು ಬೊಂಬೆ ತರ ಕಾಣಿಸ್ತಾ ಇದ್ದೀರಾ, ನನ್ ದೃಷ್ಟಿನೇ ಆಗ್ಬಿಡುತ್ತೆ. ಏನ್ ಮಾಡ್ತಿದ್ದೀರಾ? ಇವತ್ ನೀವು ನನ್ಗೆ ಬೈಕೊಳ್ಳಿ, ಗಂಡನ್ ತರ ಆಡ್ತಾ ಇದೀರ ಅಂತ ಗದ್ರಿ, ಐ ಡೋಂಟ್ ಕೇರ್. ಇವತ್ ನೀವು ಸಕ್ಕತ್ತಾಗೆ ಮುದ್ದ ಕಾಣಿಸ್ತಿದ್ದೀರಾ, ನನ್ ದೃಷ್ಟಿ ಆಗತ್ತೆ. ತಾಲಿ ಕಟ್ಟಿದ್ದೀನಿ ಅಂತ ಹೆಂಗೆಂಗೋ ಆಡ್ಬೇಡಿ. ಹೆಂಗೆಂಗೋ ಅಲ್ಲ ರೀ, ಗಂಡನ್ ತರ ಆಡ್ತಿದ್ದೀನಿ, ತಪ್ಪಾ? ಸರಿ ಬನ್ನಿ, ರೇವತಿ ಆಂಟಿ ಮಹೇಶ್ ಸರ್ ಬಂದಿದ್ದಾರೆ, ಬನ್ನಿ, ನಿಮ್ಗೋಸ್ಕರ ಕಾಯ್ತಿದ್ದಾರೆ. ನೀವು ಹೋಗಿರಿ, ನಾನು ಬರ್ತೀನಿ. ಯಾಕೆ ಈಗಲೇ ಬರಕ್ಕೆ ಮುಹೂರ್ತ ಚೆನ್ನಾಗಿಲ್ವಾ? ರೆಡಿ ಆಗಿದ್ದಾಯ್ತಲ್ಲ, ಬನ್ನಿ. ಹೂ ಮಾಡ್ಕೊಳ್ಳೋದಕ್ಕೆ ಬರ್ತಿಲ್ಲ, ಒದ್ದಾಡ್ತಿದ್ದೀನಿ, ನೀವು ಹೋಗಿರಿ. ಹೂ ತಾನೆ, ಕೊಡಿ, ನಾನೇ ಮುಡಿಸ್ತೀನಿ. ಏರ್ಪಿನ್ ಕೊಡಿ. ರೇವತಿ ನೋಡೆ ನಮ್ಮ ಮಗಳನ್ನ, ಮದುವೆ ಆದ್ಮೇಲೆ ಅವಳ ಮುಖದಲ್ಲಿ ಎಷ್ಟು ಕಳೆ ಬಂದ್ಬಿಟ್ಟಿದೆ. ಅಯ್ಯೋ, ನನ್ನ ಮಗಳು ಬಂಗಾರ. ಚೆನ್ನಾಗಿದೆಯಾ ಆರಾಧನಾ? ಚೆನ್ನಾಗಿದ್ದೀನಿ. ಚೆನ್ನಾಗಿದೆಯಾ ಮಗಳೇ? ಬಿಗ್ರೆ, ಒಂದಿನ ನನ್ನ ಮಗಳನ್ನ ಬಿಟ್ಟಿದ್ದೇ ಇಲ್ಲ ನಾವು. ಅವಳು ಮನೇಲಿಲ್ದೆ ನನಗೆ ತುಂಬಾ ಕಷ್ಟ ಆಗ್ತಾ ಇದೆ. ಅರ್ಥ ಆಗ್ತಾ ಇದೆ. ಸಾವಿತ್ರಿ, ನೀನು ಹೀಗೆ ಕೂತ್ಕೊಂಡ್ಬಿಟ್ಟೆ? ಅವ್ರಷ್ಟು ದೂರದಿಂದ ಬಂದಿದ್ದಾರೆ, ಅವ್ರಿಗೊಂಚೂರು ತಿಂಡಿ ಕಾಫಿ ಏನಾರು ಕೊಡೋದಲ್ವಾ? ನಿಜ ಹೇಳ್ಬೇಕು ಅಂದ್ರೆ ಇಲ್ಲಿ ಬರೋ ಅರ್ಜೆಂಟ್ ಅಲ್ಲಿ ಕಾಫಿನೇ ಕುಡ್ದಿಲ್ಲ ನಾವು. ಅಯ್ಯೋ, ತರ್ಸಿ ದಯವಿಟ್ಟು ತಗೊಂಬೋಗಿ. ಕಾಫಿ ಅಷ್ಟೇ ಸಾಕು, ಮತ್ತೇನು ಮಾಡಬೇಡಿ. ಪರವಾಗಿಲ್ಲ, ಗಡಿಬಿಡಿಯಲ್ಲಿ ತಿಂಡಿನೂ ತಿಂದಿದಿರೋ ಇಲ್ವೋ? ಹೌದು, ಗಡಿಬಿಡಿಯಲ್ಲಿ ಹೊರಟಿರ್ತೀರಿ, ತಿಂಡಿನೂ ಮಗ್ಳು ಮನೆಯಲ್ಲೇ ಮಾಡೋಣ ಅಂತ ಹಂಗೆ ಬಂದಿದ್ರೋ ಏನೋ. ಅಯ್ಯೋ, ಮರ್ತೇ ಬಿಟ್ಟಿದ್ದೆ. ಚಾಕ್ಲೇಟಾ? ಚಾಕ್ಲೇಟ್ ಯಾಕೆ ತಂದಿದ್ದೀರಾ? ನಮ್ಮನೇಲಿ ಯಾವ ಪುಟ್ಟ ಮಕ್ಕಳು ಇಲ್ವಲ್ಲ. ಇದು ಆರಾಧನಂಗೆ. ಹಾ, ನನ್ನ ಮಗಳಿಗೆ ಚಾಕ್ಲೇಟ್ ಅಂದ್ರೆ ಇಷ್ಟ. ಮಗಳೇ ತಗೊಂಬ, ತಗೋ. ನನ್ನ ಮಗಳು ಚಿಕ್ಕ ವಯಸ್ಸಿಂದ ನಾನು ಆಚೆ ಹೋದ್ರೆ ಸಾಕು, ಅಪ್ಪ ನಂಗೆ ಚಾಕ್ಲೇಟ್ ಬೇಕು ಅಂತ ಹಠ ಮಾಡ್ತಾ ಇದ್ಲು. ಅವಾಗ್ಲಿಂದ ನಾನು ಎಲ್ಲೂ ಹೊರಗಡೆ ಹೋದ್ರು ಅವಳು ಚಾಕ್ಲೇಟ್ ತಂದು ಕೊಡ್ತೀನಿ. ತಗೋ ಮಗಳೇ. ಮಹೇಶ್ ಸರ್, ನೀವು ತುಂಬಾ ಬದಲಾಗಿದ್ದೀರಾ, ಇವತ್ತು ಬೇರೆ ತರನೇ ಕಾಣಿಸ್ತಿದ್ದೀರಾ. ಹಂಗೇನು ಇಲ್ಲ ಅಳಿ ಅಂದ್ರೆ. ಹೌದು ಸುಶಾಂತ್, ಮಗಳು ಮದುವೆಯಾಗಿ ಇಲ್ಲಿಗೆ ಬಂದ್ಬಿಟ್ಲಲ್ಲ, ಅದಕ್ಕೆ ಮಹೇಶ್ ಅವರಲ್ಲಿ ಇಷ್ಟೊಂದು ಬದಲಾವಣೆ ಅಲ್ವಾ ಮಹೇಶ್ ಅವರೇ?
ಬೀಗ್ರೆ ನಿಮ್ಗೆ ಇನ್ನೊಬ್ಳು ಮಗಳಿರ್ಬೇಕಲ್ವಾ? ಯಾಕೆ ಕರ್ಕೊಂಬಂದಿಲ್ವಾ? ನಾನ್ ಕರ್ದೆ, ಅವಳು ಬರಲ್ಲ, ಕಾಲೇಜ್ಗೆ ಹೋಗ್ಬೇಕು ಅಂದ್ಲು. ಅದು ಅಯ್ಯೋ ಆರಾಧನಾ, ನಿನ್ ತಂಗಿ ಸಿರಿ ನಾನು ಅಕ್ಕನ್ ನೋಡ್ಬೇಕು ಅಂತ ಬಟನ್ ಏನ್ ತಿಕ್ಕಿದ್ದೆ. ಆದ್ರೆ ಏನ್ ಮಾಡೋದು, ಸ್ಪೆಷಲ್ ಕ್ಲಾಸ್ ಇತ್ತಂತೆ, ಬರಕ್ಕಾಗಲ್ಲ ಅಂದ್ಲು. ಪರವಾಗಿಲ್ಲ ಬಿಡಿ, ಇನ್ನೊಂದ್ಸಲ ಬರೋವಾಗ ಆ ಮಗುನು ಕರ್ಕೊಂಡ್ಬಂದು. ಅಯ್ಯೋ ಖಂಡಿತ ಕಳ್ಸ್ಕೊಡ್ತೀನಿ ಬೀಗ್ರೆ. ಅವಳಿಗೂ ಅಕ್ಕನ್ ನೋಡ್ಬೇಕು, ಅಕ್ಕನ್ ಮನೆ ನೋಡ್ಬೇಕು ಅಂತ ಆಸೆ ಇರಲ್ವಾ? ಅದು ಬೇರೆ ಮನೆ ದೊಡ್ಡದು. ಒಂದು ವಾರನ ಇಟ್ಕೊಂಡು ಆರಾಮಾಗಿ ಕಳಿಸ್ಕೊಡಿ. ಅವ್ರು ಎಲ್ಲಾನು ಸರಿಯಾಗಿ ನಿಭಾಯಿಸ್ತಿದ್ದಾರೆ. ಅವ್ರ ಹತ್ರ ಈ ಒಡವೆ ಇರೋದೇ ಸರಿ. ಮುಂದೆ ಒಂದಿನ ಅವರೇ ನನ್ನನ್ನ ಮನ್ಸಾರೆ ಸೊಸೆ ಅಂತ ಒಪ್ಪಿ ಇದನ್ನೆಲ್ಲ ಕೊಟ್ಟರೆ ತಗೋತೀನಿ. ಅವ್ರು ಒಪ್ಪಿಗೆ ಕೊಡೋ ತನಕ ಇಲ್ಲಿ ನಂದು ಅಂತ ಏನೂ ಇರಲ್ಲ. ಅಲ್ಲ ಆರಾಧನಾ, ನಿನ್ ಮಾತಿನ ಅರ್ಥ ಏನು? ಅಂದ್ರೆ ಇಲ್ಲಿ ಯಾರು ನಿನ್ ಮೇಲೆ ಪ್ರೀತಿ ತೋರಿಸ್ತಿಲ್ಲ, ನಿನ್ನನ್ನ ನಮ್ಮಲ್ಲಿ ಒಬ್ಳಾಗ್ ನೋಡ್ತಿಲ್ಲ ಅಂತನಾ? ಅದ್ಯಾಕೆ ನನ್ನ ಮಾತನ್ನ ನೀವು ತಪ್ಪಾಗಿ ತಿಳ್ಕೊತಾ ಇದ್ದೀರಾ? ನಾವು ಪ್ರೀತಿ ತೋರಿಸೋದಕ್ಕೂ ಅದೇ ಪ್ರೀತಿನ ಗಳಿಸ್ಕೊಳ್ಳೋದಕ್ಕೂ ತುಂಬ ವ್ಯತ್ಯಾಸ ಇದೆ ಅಲ್ವಾ? ನಾನು ಮೊದಲು ಪ್ರೀತಿನ ಗಳಿಸ್ಕೋತೀನಿ, ಆಮೇಲೆ ಇದನ್ನೆಲ್ಲ ತಗೋತೀನಿ. ಶಭಾಷ್ ಮಗಳೇ, ಶಭಾಷ್. ನಿನ್ನ ನಿಲುವು ನಂಗೆ ತುಂಬಾ ಇಷ್ಟ ಆಯ್ತು. ಇವತ್ತಿನ ಕಾಲದಲ್ಲಿ ಮಾನವೀಯ ಸಂಬಂಧಗಳಿಗೆ ಬೆಲೆನೇ ಇಲ್ಲ. ಇವತ್ತೇನಿದ್ರು ಹಣ, ಅಂತಸ್ತು, ಒಡವೆ, ಸ್ಟೇಟಸ್ಸು, ಅಧಿಕಾರ ಇವುಗಳಿಗೆ ಹೆಚ್ಚು ಬೆಲೆ. ಇವುಗಳ ಮಧ್ಯೆ ಮಾನವೀಯ ಸಂಬಂಧಗಳಿಗೆ, ಮಾನವೀಯ ಮೌಲ್ಯಗಳಿಗೆ ನೀನ್ ಬೆಲೆ ಕೊಡ್ತಾ ಇದೆಯಲ್ಲ, ನೀನ್ ನೋಡಿದಾಗ ನಂಗೆ ಹೆಮ್ಮೆ ಅನ್ಸುತ್ತೆ ಮಗಳೇ. ಆದ್ರೂ ಈಗಿನ ಕಾಲದಲ್ಲಿ ಲಕ್ಷಾಂತರ ರೂಪಾಯಿ ಒಡವೆ ಕೊಟ್ರೆ ಬೇಡ ಅನ್ನೋರು ಯಾರಾದ್ರೂ ಇರ್ತಾರಾ? ನೋಡಮ್ಮ, ಒಳಗೊಳಗೆ ಆಸೆ ಪಟ್ಕೊಂಡು ನಮ್ಮ ಮುಂದೆ ಒಳ್ಳೆಯವಳಾಗೋಕ್ಕೆ ನೀನ್ ಹಿಂಗೆಲ್ಲ ಮಾತಾಡಿದ್ರೆ ನಿನಗೆ ಲಾಸ್ ನೋಡು. ಅದು ಬಾವ, ಸುಮ್ಮನೆ ತಮಾಷೆ ಮಾಡಿದೆ ಅಷ್ಟೇ. ರೀ, ಈ ಹುಡುಗಿ ನಿಜವಾಗ್ಲೂ ಇಷ್ಟೊಂದು ಸ್ವಾಭಿಮಾನಿನಾ? ನನಗೇನೋ ಡ್ರಾಮಾ ಅನಿಸ್ತಾ ಇದೆ. ಓ ಮಗನೇ, ಇಂಥ ಹುಡುಗಿನ ಕೈ ಹಿಡಿಯೋಕ್ಕೆ ನೀನು ತುಂಬ ಪುಣ್ಯ ಮಾಡಿದ್ದೆ. ಈಗಿನ ಕಾಲದಲ್ಲಿ ಇಂಥ ಹೆಣ್ಮಕ್ಳು ಸಿಗೋದು ತುಂಬಾ ಅಪರೂಪ. ನಿಜಪ್ಪ, ಆರಾಧನಾ ಅವ್ರಿಗೆ ಆರಾಧನನೇ ಸಾಟಿ. ನನ್ಗೆ ಇವ್ರಲ್ಲಿ ಇಷ್ಟ ಆಗಿರೋದೇ ಈ ಸ್ವಾಭಿಮಾನ. ಇದೇನಮ್ಮ 200 ರೂಪಾಯಿ ತಂದಿದ್ಯಾ? ಮಂಜಕ್ಕನ ಹತ್ರ ಇರೋದೇ 200 ರೂಪಾಯಿ ಅಂತೆ. ಅಮ್ಮ, ನಂಗೆ ಇದು ಸಾಕಾಗಲ್ಲ, ನಂಗೆ 1000 ರೂಪಾಯಿ ಬೇಕು. 1000 ರೂಪಾಯಿ ಬೇಕು ಅಂದ್ರೆ ನಾನು ಎಲ್ಲಿಂದನೇ ತರಲಿ? ಇಷ್ಟಕ್ಕೂ ನಾನು 1000ನೇ ಕೇಳ್ದೆ, ಅವ್ರ ಹತ್ರ ಇರೋದೇ ಇಷ್ಟಂದ್ರು. ನೀನು ಕಾಲೇಜ್ಗೆ ಹೋಗಕ್ಕೆ ಬರಕ್ಕೆ ಮಧ್ಯದಲ್ಲಿ ಏನಾದ್ರೂ ತಿನ್ನಕ್ಕೆ ಸಾಕಾಗತ್ತೆ, ತಗೋ. 3 ಹೊತ್ತು ಮನೆ ಒಳಗೆ ಕೂತಿರೋ ನಿನಗೆ ಹೊರಗಿನ ಪ್ರಪಂಚ ಹೇಗಿರುತ್ತೆ ಅಂತ ನಿನಗೆ ಗೊತ್ತಿರುತ್ತೆ. ಸಿರಿ, 1ಕ್ಕೆ 10 ಸೇರಿಸಿ ಮಾತಾಡ್ಬೇಡ. ನಿನ್ನ ಕಾಲೇಜಿಗೆ ಲೇಟ್ ಆಗ್ತಿದೆ, ತಗೊಂಡು ಹೊರಡು. ಹೋಗ್ತೀನಿ, ಆದ್ರೆ ಯಾವಳಿಗೆ ಬೇಕು ನೀನು 200 ರೂಪಾಯಿ? ಇಟ್ಕೋ ನೀನೆ. ಸಿರಿ, ರೇತಕ್ಕ, ಏನಾಯ್ತು? ಏನ್ ಹೇಳಿ ಮಂಜಕ್ಕ, ಈ ಹುಡುಗಿಗೆ ಯಾಕೆ ಇಷ್ಟೊಂದು ದುರಹಂಕಾರ, ಯಾಕಿಂತ ಕೆಟ್ಟ ಬುದ್ಧಿ? ಈ ದುಡ್ಡನ್ನ ನನ್ನ ಕೈಗೆ ವಾಪಸ್ ಇಟ್ಟು ಇದನ್ನ ಜುಜುಬಿ ಅಂತ ಹೇಳೋದ್ಲು. ಇಷ್ಟಕ್ಕೆಲ್ಲ ಬೇಜಾರ್ ಮಾಡ್ಕೊಂಡ್ರೆ ಹೇಗೆ? ಅವರು ಈಗಿನ ಕಾಲದ ಮಕ್ಕಳು, ಅವ್ರು ಹೀಗೇನೆ. ಅದರಲ್ಲೂ ಕಾಲೇಜ್ಗೆ ಹೋಗ್ತಿದ್ದಾರೆ, ಸ್ವಲ್ಪ ಹುಡುಗಾಟ. ಮುಂದೆ ಸರಿ ಹೋಗ್ತಾರೆ ಅಕ್ಕ. ಏನ್ ಸರಿ ಹೋಗ್ತಾಳೋ ಏನೋ, ಅವ್ರ ಅಪ್ಪನ ಮುದ್ದಿಂದ ಹಾಳಾಗಿ ಹೋಗಿದ್ದಾಳೆ. ಅಬ್ಬಾ ಬಾ 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 ಬಾ,
ಇಷ್ಟೊಂದು ಒಡವೆಗಳು ಚಿನ್ನದ್ದ ಇಲ್ಲ ರೋಲ್ಡ್ ಗೋಲ್ಡಾ? ಇದೇನ್ ಹಿಂಗ್ ಕೇಳ್ತೀರಾ? ಇವೆಲ್ಲ ಪ್ಯೂರ್ ಗೋಲ್ಡ್, 24 ಕ್ಯಾರೆಟ್ ಗೋಲ್ಡ್. ಓ, ಇಷ್ಟೊಂದು ಒಡವೆಗಳು ನಾನು ನೋಡೇ ಇಲ್ಲ. ಇನ್ಮೇಲೆ ಹಾಗಾಗಲ್ಲ ಸರ್. ನೀವು ನಿಮ್ಮ ಮಗಳು ಇಂಥದೆಲ್ಲ ನೋಡ್ತಾನೆ ಇರ್ತೀರಾ. ಯಾಕೆ ಹೇಳಿ? ಈಗ ನಿಮ್ಮ ಮಗಳು ನಮ್ಮನೆ ಸೊಸೆ ಅಲ್ವಾ? ಸೊಸೆ ಆಗಿದ ತಕ್ಷಣ ಇದೆಲ್ಲ ಅವಳ್ದಾಗ್ಬಿಡತ್ತಾ? ಯಾಕಾಗಬಾರ್ದು ಬೀಗ್ರೆ? ಇದೆಲ್ಲ ನಿಮ್ಮ ಮಗಳ ಪಾಲಿಂದು. ಹೌದಾ? ಇಷ್ಟೊಂದು ಚಿನ್ನ ನನ್ನ ಮಗಳ್ಗ? ಹೌದು. ಅದೃಷ್ಟ ಲಕ್ಷ್ಮಿ ಕಣಮ್ಮ ನೀನು. ಅದೇನ್ ಪುಣ್ಯ ಮಾಡಿದ್ದೋ ಈ ಮನೆಗೆ ಸೊಸೆಯಾಗಿ ಬಂದಿದ್ದೀಯ. ನನ್ನ ಹಣೆ ಬರ, ನಿನ್ನ ಕುತ್ತಿಗೆಗೆ ಒಂದು ಚಿನ್ನದ ಸರನು ಹಾಕೋ ಯೋಗ್ಯತೆ ಇರಲಿಲ್ಲ. ಆದ್ರೆ ನನ್ನ ಮಗಳು ಹೇಗಿರ್ಬೇಕು ಅಂತ ಬಯಸಿದ್ನೋ ಹಂಗೆ ಇದ್ದಾಳೆ. ಹಾಲು ಕುಡ್ದಷ್ಟು ಖುಷಿ ಆಗೋಯ್ತು. ಏನ್ ಮಗಳೇ ನೋಡ್ತಾ ನಿಂತ್ಕೊಂಡಿದ್ಯಾ? ಅಪ್ಪನಿಗೆ ಕುಡಿಯಕ್ಕೆ ಏನಾರು ತಂದು ಕೊಡ್ಬೇಕು ತಾನೆ? ನೋಡು, ಇನ್ನು ಮೇಲೆ ನನ್ನ ಅಡಿಗೆ ಮನೆಯೊಳಗೆ ನೀನ್ ಬರೋ ಹಾಗಿಲ್ಲ. ಅದು ನನಗೆಲ್ಲೆಲ್ಲಿ ಏನಿದೆ ಅಂತ ಸರಿಯಾಗಿ ಗೊತ್ತಿಲ್ಲ. ನಾನ್ ತರ್ತೀನಿ. ಏನ್ ಮಗಳೇ ಇದು? ನೀನಿನ್ನು ಅಡುಗೆ ಮನೆ ಕಡೆನೆ ಹೋಗಿಲ್ವಾ? ಅತ್ತೆ ಕೈಲಿ ಕೆಲಸ ಮಾಡಿಸೋದು ಎಷ್ಟು ಸರಿ? ಹೋಗ್ಲಿ ಬಿಡಿ ಬೀಗ್ರೆ, ಆ ಮಗು ಈಗಷ್ಟೇ ಮನೆಗೆ ಬಂದಿದೆ. ಏನ್ ಹೋಗ್ಲಿ ಬಿಡಿ ಬೀಗ್ರೆ. ನೋಡಮ್ಮ, ಎಲ್ಲಾ ಕೆಲಸ ನೀನೇ ಕಲ್ತು ಜವಾಬ್ದಾರಿ ತಗೋಬೇಕು. ಇದು ನಿನ್ನ ಮನೆ, ಇಲ್ಲಿ ಎಲ್ಲ ನೀನೇ ವಹಿಸ್ಕೋಬೇಕು. ಅತ್ತೆ ಮಾಡ್ಲಿ, ಮಾವ ಮಾಡ್ಲಿ, ಅವ್ರು ಮಾಡ್ಲಿ, ಇವ್ರು ಮಾಡ್ಲಿ ಅಂತ ಸುಮ್ಮನೆ ಬಿಡೋದಲ್ಲ. ಪಾಪ ಈ ವಯಸ್ಸಲ್ಲಿ ಎಲ್ರಿಗೂ ಆರಾಮಾಗಿರ್ಬೇಕು ಅಂತ ಅನ್ಸುತ್ತೆ ಅಲ್ವಾ? ಮಗಳೇ, ಒಂದೇ ಒಂದು ಆಸೆ, ನೀನು ಎಲ್ಲಾ ಒಡವೆಗಳು ಒಂದ್ಸರಿ ಹಾಕೊಂಡು ನಮ್ಮ ವಟಾರಕ್ಕೆ ಬಂದ್ರೆ ವಟಾರದಲ್ಲಿರೋ ಜನ ಎಲ್ಲ ಬಿಟ್ಕೊಂಡು ಬಿಟ್ಟಂಗೆ ನೋಡ್ತಾನೇ ಇರ್ಬೇಕು ನಿನ್ನ.